ಓಕೆ. ಅಂಡ್ ತಂದೆಯವರು ಅಂದ ತಕ್ಷಣ ನೆನಪಾಯ್ತು ಏನಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ತಂದೆಯವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಸೀವ್ ಮಾಡ್ಕೊಂಡದ್ ರೀತಿ ಆಗಿರ್ಬೋದು, ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಸೊ ತಂದೆ ಬಂದ ತಕ್ಷಣ ಏನ್ ಹೇಳಿದ್ರು ಅಂತ? ಐ ಥಿಂಕ್ ತುಂಬಾ ವೈರಲ್ ಆಗಿತ್ತು ಅದು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಕ್ಚುಲಿ ಇದ್ದಿದ್ದು ನಮ್ಮ ಅಕ್ಕ ಹೇಳಿದ್ದು ಬೇಡ, ಒಂದ್ ದಿವಸ ಬರ್ಲಿ, ಫ್ಯಾಮಿಲಿ ಜೊತೆಗೆ ಇರೋಣ ಸಾಕು. ಸೊ ಬಟ್ ಅದೇನೋ ಸಡನ್ ಆಗಿ ಅವರು ಡಿಸೈಡ್ ಮಾಡಿದ್ರು, ಇಲ್ಲ ಪಾಪ ಹಿ ನೀಡ್ಸ್ ಒಂದ್ ಸ್ಮಾಲ್ ವೆಲ್ಕಮ್ ಅಂತ. ಸೊ ಅದ್ ಬಂದಿದ ತಕ್ಷಣ ನಮ್ಮ ತಂದೆಯವರು ಆಕ್ಚುಲಿ ಅವ್ರು ಯಾವತ್ತೂ ಕಣ್ಣಲ್ಲಿ ನೀರ್ ಹಾಕಿ ನಾನು ತುಂಬಾ ನೋಡೇ ಇಲ್ಲ, ಯಾವಲೋ ವೆರಿ ರೇರ್. ಬಟ್ ನಾನು ಎಲಿಮಿನೇಷನ್ ಅಂತ ಬರುತ್ತಲ್ಲ, ಎಲಿಮಿನೇಷನ್ ರೌಂಡ್ ಎಲ್ಲ ನೋಡಿರ್ತಾರೆ, ಎಲ್ಲೊಂದ್ ಕಡೆ ಒಂದು ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ತಪ್ಕೊಂತಾರೆ. ಬಂದಿದ ತಕ್ಷಣ ಜನರು ನಿನ್ನ ತುಂಬಾ ಮೆಚ್ಚಿದ್ದಾರೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಬಿಕಾಸ್ ಎಲ್ಲೂ ಒಂದ್ ಕಡೆ ನೀನ್ ಹೆಸರು ಹಾಳು ಮಾಡ್ಕೊಂಡು ನೀನ್ ಆಚೆ ಬರಲ್ಲ, ನೀನ್ ಹೆಂಗಿದ್ಯೋ ಹಂಗಿದ್ದೆ. ನಮ್ಮ ಅಮ್ಮನೂ ಅದೇ ಹೇಳಿದ್ರು, ನೀನ್ ಎಲ್ರಿಗೂ ಗೌರವ ಕೊಡೋದು ಅದು ನನಗೆ ತುಂಬಾ ಇಷ್ಟ ಆಯ್ತು. ಹೆಣ್ಮಕ್ಳು ಅಂತ ಬಂದಾಗ ನೀನ್ ಸ್ಪಂದಿಸಿದ ರೀತಿ, ನೀನ್ ಗೌರವ ಕೊಟ್ಟಿದ್ದು, ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಅಂತ. ಐ ಥಿಂಕ್ ದಟ್ ಒನ್ ಆಫ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ ನಮ್ಮ ತಂದೆಯವರು ಅಂತ ಹೇಳಿದ್ರು. ಓಕೆ. ಅಂಡ್ ತಂದೆಯವರು ಅಂದ ತಕ್ಷಣ ನೆನಪಾಯ್ತು ಏನಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ತಂದೆಯವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಸೀವ್ ಮಾಡ್ಕೊಂಡದ್ ರೀತಿ ಆಗಿರ್ಬೋದು, ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಸೊ ತಂದೆ ಬಂದ ತಕ್ಷಣ ಏನ್ ಹೇಳಿದ್ರು ಅಂತ? ಐ ಥಿಂಕ್ ತುಂಬಾ ವೈರಲ್ ಆಗಿತ್ತು ಅದು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಕ್ಚುಲಿ ಇದ್ದಿದ್ದು ನಮ್ಮ ಅಕ್ಕ ಹೇಳಿದ್ದು ಬೇಡ, ಒಂದ್ ದಿವಸ ಬರ್ಲಿ, ಫ್ಯಾಮಿಲಿ ಜೊತೆಗೆ ಇರೋಣ ಸಾಕು. ಸೊ ಬಟ್ ಅದೇನೋ ಸಡನ್ ಆಗಿ ಅವರು ಡಿಸೈಡ್ ಮಾಡಿದ್ರು, ಇಲ್ಲ ಪಾಪ ಹಿ ನೀಡ್ಸ್ ಒಂದ್ ಸ್ಮಾಲ್ ವೆಲ್ಕಮ್ ಅಂತ. ಸೊ ಅದ್ ಬಂದಿದ ತಕ್ಷಣ ನಮ್ಮ ತಂದೆಯವರು ಆಕ್ಚುಲಿ ಅವ್ರು ಯಾವತ್ತೂ ಕಣ್ಣಲ್ಲಿ ನೀರ್ ಹಾಕಿ ನಾನು ತುಂಬಾ ನೋಡೇ ಇಲ್ಲ, ಯಾವಲೋ ವೆರಿ ರೇರ್. ಬಟ್ ನಾನು ಎಲಿಮಿನೇಷನ್ ಅಂತ ಬರುತ್ತಲ್ಲ, ಎಲಿಮಿನೇಷನ್ ರೌಂಡ್ ಎಲ್ಲ ನೋಡಿರ್ತಾರೆ, ಎಲ್ಲೊಂದ್ ಕಡೆ ಒಂದು ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ತಪ್ಕೊಂತಾರೆ. ಬಂದಿದ ತಕ್ಷಣ ಜನರು ನಿನ್ನ ತುಂಬಾ ಮೆಚ್ಚಿದ್ದಾರೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಬಿಕಾಸ್ ಎಲ್ಲೂ ಒಂದ್ ಕಡೆ ನೀನ್ ಹೆಸರು ಹಾಳು ಮಾಡ್ಕೊಂಡು ನೀನ್ ಆಚೆ ಬರಲ್ಲ, ನೀನ್ ಹೆಂಗಿದ್ಯೋ ಹಂಗಿದ್ದೆ. ನಮ್ಮ ಅಮ್ಮನೂ ಅದೇ ಹೇಳಿದ್ರು, ನೀನ್ ಎಲ್ರಿಗೂ ಗೌರವ ಕೊಡೋದು ಅದು ನನಗೆ ತುಂಬಾ ಇಷ್ಟ ಆಯ್ತು. ಹೆಣ್ಮಕ್ಳು ಅಂತ ಬಂದಾಗ ನೀನ್ ಸ್ಪಂದಿಸಿದ ರೀತಿ, ನೀನ್ ಗೌರವ ಕೊಟ್ಟಿದ್ದು, ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಅಂತ. ಐ ಥಿಂಕ್ ದಟ್ ಒನ್ ಆಫ್ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ ನಮ್ಮ ತಂದೆಯವರು ಅಂತ ಹೇಳಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.